ನೀವೇನಾದರೂ ಯಾವುದೇ ರೀತಿಯಾದಂತಹ ವ್ಯಾಯಾಮ ಏನನ್ನೂ ಮಾಡ್ದೇನೆ ವಾಕ್ ಕೂಡ ಮಾಡ್ದೇನೆ ಒಂದೇ ತಿಂಗಳಲ್ಲಿ 2 kgವರೆಗೆ ವೆಯ್ಟನ್ನು ಕಮ್ಮಿ ಮಾಡ್ಕೋಬೇಕಾ? ಹಾಗಾದರೆ ನಾನಿವತ್ತು ನಿಮಗೆ ಹೇಳಿರುವಂತಹ ಈ ಒಂದು ಮೆಥಡನ್ನ ಫಾಲೋ ಮಾಡಿ ಕೇವಲ 1 ತಿಂಗಳಲ್ಲಿ ಮಿನಿಮಮ್ 2 kg ವೆಯ್ಟನ್ನು ನೀವು ಕಮ್ಮಿ ಮಾಡ್ಕೋಬೋದು. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಒಂದು ಅದ್ಭುತವಾದಂಥ ಮತ್ತು ತುಂಬ ಸಿಂಪಲ್ ಆಗಿರುವ ಒಂದು ಮೆಥಡನ್ನು ಹೇಳ್ತಾ ಇದ್ದೇನೆ. ನೀವು ಇದನ್ನು ಯೂಸ್ ಮಾಡೋದ್ರಿಂದ ಕನಿಷ್ಠ 1 ತಿಂಗಳಲ್ಲಿ 2 kgವರೆಗೆ ನೀವು ವೆಯ್ಟನ್ನು ಲಾಸ್ ಮಾಡ್ಕೋಬೋದು. ತುಂಬ ಸುಲಭವಾದಂತಹ ಮೆಥಡು. ನೋಡಿ, ನಾನಿಲ್ಲಿ ಉಪಯೋಗಿಸ್ತಾ ಇರುವಂತಹ ಈ ಸೀಡ್ಸ್, ಇದರ ಪರಿಚಯ ನಿಮ್ಗೆ ಇರಬೇಕು. ಇದಕ್ಕೆ ಕಾಮಕಸ್ತೂರಿ ಅಂತ ಹೇಳ್ತಾರೆ ಅಥವಾ ಸಬ್ಜಾ ಸೀಡ್ ಅಂತ ಹೇಳ್ತಾರೆ. 2 ಹೆಸರಲ್ಲೂ ಇದನ್ನು ಕರೀತಾರೆ. ಹಾಗಾಗಿ ನೀವು ಯಾವ ಹೆಸರನ್ನು ಬೇಕಾದ್ರೂ ಉಪಯೋಗಿಸ್ಬೋದು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಯಾಕಂದರೆ ಕೆಲವೊಮ್ಮೆ ಚಿಯಾ ಸೀಡ್ಸನ್ನು ಕೂಡ ಕನ್ಫ್ಯೂಸ್ ಮಾಡ್ಕೊತಾರೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿ ನಾನು ವೆಯ್ಟ್ ಲಾಸ್ಗೆ ಇದನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದರಲ್ಲಿ ಫೈಬರ್ ಅಂಶ ತುಂಬ ಜಾಸ್ತಿ ಇರ್ತದೆ. ಹಾಗೆಯೇ ಇದನ್ನು ನಾವು ಉಪಯೋಗಿಸೋದ್ರಿಂದ, ಅಂದರೆ ನಾವು ಇದನ್ನು ಹಾಗೆ ತಿನ್ನಲಿಕ್ಕಾಗಲ್ಲ. ಇದನ್ನು ನಾವು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕಾಗ್ತದೆ. ಆ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇದರ ನೀರನ್ನು ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊತದೆ. ಆಗ ನಿಮ್ಮ ಹೊಟ್ಟೆ ಇದೆಯಲ್ಲ, ಅದೊಂದು ರೀತಿ ಫುಲ್ ಆದ ರೀತಿಯಲ್ಲಿ ಅನಿಸ್ತಾ ಇರ್ತದೆ. ಹಾಗಾಗಿ ನೀವು ತಿನ್ನುವುದೇನಿದೆ ಅದನ್ನು ನೀವು ಕಂಟ್ರೋಲ್ ಮಾಡ್ಕೊತ ಬರ್ತೀರಾ. ಅಂದರೆ ಜಾಸ್ತಿ ತಿನ್ನಲಿಕ್ಕಾಗಲ್ಲ. ಹೊಟ್ಟೆ ಫುಲ್ ಇದ್ದಾಗ ನಿಮ್ಗೇನೂ ತಿನ್ನಲಿಕ್ಕಾಗಲ್ಲ. ಅದರಿಂದಾಗಿ ನಿಮಗೆ ವೆಯ್ಟ್ ಲಾಸ್ ಆಗ್ತಾ ಹೋಗ್ತದೆ. ಹಾಗೆಯೇ ನಿಮ್ಮ ಡೈಜೆಷನ್ ಸಿಸ್ಟಮ್ನು ಕೂಡ ಇದು ಸರಿ ಮಾಡ್ಕೊಳ್ತದೆ. ವೆಯ್ಟ್ ಲಾಸ್ಗೆ ನಾವು ಇದನ್ನು ಹೇಗೆ ಉಪಯೋಗಿಸೋದು ಅಂತ ಈಗ ನಿಮಗೆ ಮಾಡಿ ತೋರಿಸ್ತೇನೆ. ಒಂದು ಗ್ಲಾಸ್ ತಗೊಳ್ಳಿ. ಅದಕ್ಕೆ ನಾವು 1 ಟೀ ಸ್ಪೂನಷ್ಟು ಈ ಕಾಮಕಸ್ತೂರಿ ಬೀಜವನ್ನು ಹಾಕ್ಕೊಳ್ಬೇಕು. ನಂತರ ಅದಕ್ಕೆ ನಾವು ನೀರನ್ನು ಹಾಕಬೇಕು. ನೀವು ಬಿಸಿನೀರು ಕುಡಿಯೋ ಅಭ್ಯಾಸ ಇದ್ದರೆ ನೀವು ಬಿಸಿ ಮಾಡಿ ತಣ್ಣಗೆ ಮಾಡಿರ್ತೀವಲ್ಲ ಆ ನೀರನ್ನ ಉಪಯೋಗಿಸಿ. ಇಲ್ಲಾಂದರೆ ತಣ್ಣೀರು ಕುಡಿಯೋ ಅಭ್ಯಾಸ ಇದ್ದರೆ ತಣ್ಣೀರನ್ನ ನೀವು ಯೂಸ್ ಮಾಡ್ಬೋದು. ನಂತರ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಜೊತೆಗೆ ಸೇರಿಕೊಳ್ಬೇಕು. ಹಾಗಾಗಿ ಈ ರೀತಿಯಾಗಿ ಒಮ್ಮೆ ತಿರುಗಿಸಿಬಿಡಿ ಸಾಕು. ಇದನ್ನು ರೆಡಿ ಮಾಡಿದ ಮೇಲೆ ಅಟ್ಲೀಸ್ಟ್ ಒಂದು 1/4 ಗಂಟೆ ಟೈಮ್ ಬಿಟ್ಬಿಡಬೇಕು ನಾವು. ಯಾಕಂದರೆ ಈ ಕಾಮಕಸ್ತೂರಿ ಬೀಜ ಏನಿದೆ ಇದು ನೀರನ್ನ ಹೀರ್ಕೊಂಡು ಅದು ಸ್ವಲ್ಪ ಉಬ್ಬಿಕೊಳ್ತದೆ. ಹಾಗಾಗಿ ಅಲ್ಲಿವರೆಗೆ ನಾವು ಬಿಟ್ಬಿಡಬೇಕು. ನೋಡಿ, ನಾನೊಂದು 1/4 ಗಂಟೆ ಟೈಮ್ ಬಿಟ್ಟಿದ್ದೇನೆ. ಈಗ ಅದು ನೀರನ್ನ ಸಂಪೂರ್ಣವಾಗಿ ಎಳ್ಕೊಂಡು ರೆಡಿಯೇ ಆಗಿದೆ. ಈಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾವು ಹನಿಯನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಜೇನುತುಪ್ಪ ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಹಾಗೆಯೇ ಸ್ವಲ್ಪ ಲಿಂಬೆ ಹಣ್ಣಿನ ರಸನ ಬೇಕಿದ್ರೂ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಬೇಡ, ತೊಂದರೆ ಇಲ್ಲ. ಹನಿ ಹಾಕ್ಕೊಂಡಿದ್ರೆಲ್ಲ ಸಾಕಾಗ್ತದೆ. ನೋಡಿ, ಇದೀಗ ತಯಾರಾಗಿದೆ. ಈಗ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಪ್ರತಿದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಿಂತಲೂ ಮೊದಲು ಅರ್ಧ ಗಂಟೆ ಮೊದಲು ನೀವು ಇದನ್ನು ಈ ರೀತಿ ಮಾಡ್ಕೊಂಡು ಕುಡಿಬೋದು. ಇಲ್ಲ ಅಂತ ಹೇಳಿದ್ರೆ, ನೀವೇನಾದರೂ ಬೆಳಿಗ್ಗೆ ವಾಕ್ ಹೋಗುವಂಥ ಅಭ್ಯಾಸ ಏನಾದರೂ ಇಟ್ಕೊಂಡಿದ್ದಿದ್ರೆ, ವಾಕ್ ಹೋಗೋದಕ್ಕಿಂತ ಮೊದಲು ಇದನ್ನು ರೆಡಿ ಮಾಡ್ಕೊಂಡು ಕುಡಿದು ನಂತರ ವಾಕ್ ಹೋಗಿ ಬಂದಾದ ಮೇಲೆ ನೀವೊಂದು ಅರ್ಧ ಮುಕ್ಕಾಲು ಗಂಟೆ ಅಟ್ಲೀಸ್ಟ್ ಇದನ್ನು ತೊಗೊಂಡ್ಮೇಲೆ ಮಿನಿಮಮ್ ಅರ್ಧದಿಂದ ಮುಕ್ಕಾಲು ಗಂಟೆ ಟೈಮ್ ಬಿಟ್ಟು ನಂತರ ನೀವು ಬ್ರೇಕ್ಫಾಸ್ಟ್ ಮಾಡಬೇಕು, ಏನಾದರೂ ತಿನ್ನಬೇಕು. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಜಾಸ್ತಿ ತಿನ್ನಲಿಕ್ಕಾಗಲ್ಲ. ಯಾಕೆಂದರೆ ನಿಮಗೆ ಒಂದು ರೀತಿಯ ಹೊಟ್ಟೆ ತುಂಬಿದಂಥ ಅನುಭವ ಕಾಣಿಸ್ತಾ ಇರ್ತದೆ. ಹಾಗಾಗಿ ನಿಮಗೆ ಜಾಸ್ತಿ ತಿನ್ನಲಿಕ್ಕಾಗಲ್ಲ. ಅದರಿಂದಾಗಿ ನಿಮ್ಮ ವೆಯ್ಟ್ ಕೂಡ ಕಮ್ಮಿ ಆಗ್ತದೆ. ಯಾಕಂದರೆ ನಾವು ಕಮ್ಮಿ ತಿಂದಷ್ಟು ಅದನ್ನ ಜೀರ್ಣ ಕೂಡ ತುಂಬ ಚೆನ್ನಾಗಾಗ್ತದೆ. ಅದರಿಂದಾಗಿ ನಮ್ಮ ವೆಯ್ಟ್ ರೆಡ್ಯೂಸ್ ಆಗಲಿ ಶುರುವಾಗ್ತದೆ. ನೀವು ಏನನ್ನು ತಿನ್ನಬಾರ್ದು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಬಟ್ ಕೆಲವ್ರಿಗೆ ಏನಾಗುತ್ತೆ ಅಂದರೆ, ರೆಗ್ಯುಲರಾಗಿ ತಿಂತಾ ಇರ್ತೀರ, ಕೆಲವರಿಗೆ ಕಂಟಿನ್ಯೂಸ್ ಆಗಿ ತಿಂತಾ ಇರುವಂಥ ಅಭ್ಯಾಸ ಇರ್ತದೆ. ಅಂಥದ್ದನ್ನೆಲ್ಲ ಇದು ಕಂಟ್ರೋಲ್ ಮಾಡ್ತದೆ. ಹಾಗೆಯೇ ನೀವು ಬೆಳಿಗ್ಗೆ ತಿನ್ನೋದು ರೀತಿಯಲ್ಲ ಅದನ್ನು ಕೂಡ ಇದು ಸ್ವಲ್ಪ ಕಂಟ್ರೋಲ್ ಮಾಡ್ತದೆ. ಅಂದರೆ ನಿಮಗೆ ಹೊಟ್ಟೆ ಸ್ವಲ್ಪ ತುಂಬಿದ ಅನುಭವ ಇರೋದ್ರಿಂದ ನಿಮ್ಗೆ ಅವಾಗ ಜಾಸ್ತಿ ತಿನ್ನಲಿಕ್ಕಾಗಲ್ಲ. ಅದರಿಂದಾಗಿ ನಿಮ್ಮ ವೆಯ್ಟ್ ಲಾಸ್ ಆಗ್ತದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ನಿಮ್ಮ ಜೀರ್ಣಶಕ್ತಿಯನ್ನು ತುಂಬ ಚೆನ್ನಾಗಿ ಇದು ಡೆವಲಪ್ ಮಾಡ್ತದೆ. ಯಾಕಂದರೆ ಫೈಬರ್ ಅಂಶ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಜೀರ್ಣ ಆಗ್ತದೆ. ನೀವು ಏನಾದರೂ ತುಂಬ ಕಫ, ಶೀತ ಇಂತಹ ಪ್ರವೃತ್ತಿ ಇರೋರು ಯಾರಾದರೂ ಇದ್ದರೆ ಅವರು ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂತ ಹೇಳಿದ್ರೆ ಇದು ತುಂಬ ತಂಪು. ಹಾಗಾಗಿ ನಿಮಗೆ ಶೀತ, ಕಫ ಎಲ್ಲ ಜಾಸ್ತಿ ಆಗ್ಬೋದು. ಹಾಗಾಗಿ ಅಂಥವ್ರು ಅವಾಯ್ಡ್ ಮಾಡಿ. ಅದೇ ರೀತಿಯಲ್ಲಿ ಪ್ರೆಗ್ನೆಂಟ್ ಲೇಡೀಸ್ ಇದನ್ನು ತೊಗೊಳ್ಬಾರ್ದು, ಗರ್ಭಿಣಿಯರು ತೊಗೊಳ್ಬಾರ್ದು. ಮತ್ತು ಮಕ್ಕಳಿಗೇನಾದ್ರು ನೀವು ಹಾಲು ಕುಡಿಸ್ತಾ ಇದ್ದರೆ ಅಂಥವ್ರು ಕೂಡ ಇದನ್ನು ತೊಗೊಳ್ಳೋದು ಬೇಡ. ಹಾಗೆಯೇ ಡಯಾಬಿಟಿಸಿಗೆ, ಅಂದರೆ ಹೈ ಡಯಾಬಿಟಿಸ್ ಇದ್ದು ಮೆಡಿಸಿನ್ಸ್ನ ಏನಾದ್ರು ತೊಗೊಳ್ತಾ ಇದ್ದರೆ ಅಂಥವ್ರು ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಇದರಿಂದ ನಿಮ್ಮ ಡಯಾಬಿಟಿಸ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ. ಹಾಗಾಗಿ ಡಯಾಬಿಟಿಸ್ ಇದ್ದವರು ಮೆಡಿಸಿನ್ ತೊಗೊಳ್ದೆ ಹಾಗೇ ಕಂಟ್ರೋಲ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಇದು ತುಂಬ ಒಳ್ಳೆಯದು. ಡಯಾಬಿಟಿಸ್ ಇದ್ದು ಮೆಡಿಸಿನ್ನ ನೀವು ತೊಗೊಳ್ತಾ ಇದ್ದರೆ ಅಂಥವ್ರು ಇದನ್ನ ನೀವು ಅವಾಯ್ಡ್ ಮಾಡ್ಬೋದು. ಹಾಗೆಯೇ ಇದು ನಿಮ್ಮ ಬಿ ಪಿಯನ್ನು ಕೂಡ ಕಂಟ್ರೋಲ್ ಮಾಡ್ತದೆ. ಆದ್ದರಿಂದ ಲೋ ಬಿ ಪಿ ಇರುವವರು ಕೂಡ ಇದನ್ನು ಅವಾಯ್ಡ್ ಮಾಡಿ. ಹೈ ಬಿ ಪಿ ಇರೋರು ತೊಗೋಬೋದು, ಲೋ ಬಿ ಪಿ ಇರೋರು ಇದನ್ನು ತೊಗೊಳ್ಳಿಕ್ಕೆ ಹೋಗಬೇಡಿ. ಕೆಲವರಿಗೆ ಏನಾಗುತ್ತೆ, ಬೇರೆ ಬೇರೆ ಸಮಸ್ಯೆಗಳಿದ್ದು ತುಂಬ ಮೆಡಿಸಿನ್ಸ್ನೆಲ್ಲ ತೊಗೊಳ್ತಾ ಇರ್ತಾರೆ. ಅಂಥವ್ರು ಇದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಅವರಿಗೆ ಇದು ಬೇರೆ ರೀತಿಯಲ್ಲಿ ಎಫೆಕ್ಟ್ ಆದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಹಾಗಾಗಿ ಅಂಥವ್ರು ಅವಾಯ್ಡ್ ಮಾಡಿ. ತುಂಬ ಮೆಡಿಸಿನ್ಸ್ ತೊಗೊಳ್ತಾ ಇರ್ತೀರಲ್ಲ ಅಂಥವ್ರಿಗೆ ಇದು ಬೇಡ. ಉಳಿದವ್ರು ನಾರ್ಮಲ್ಲಾಗಿ ಏನು ಮೆಡಿಸಿನ್ ತೊಗೊಳ್ದೇ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾ ಇರುವಂಥವ್ರಾದರೆ
ಇದನ್ನು ಧೈರ್ಯದಲ್ಲಿ ತಗೊಳ್ಬೋದು. ಮಕ್ಕಳಿಗೇನು ಇದನ್ನ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ನೀವು ಇದನ್ನು ರೆಗ್ಯುಲರಾಗಿ ಕುಡಿಬೋದು, ಏನು ತೊಂದರೆ ಇಲ್ಲ. 1 ಟೀ ಸ್ಪೂನ್ ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ, ಅದನ್ನು ಬೇಕಾದ್ರೆ ನೆಕ್ಸ್ಟ್ ನೀವು ಸ್ವಲ್ಪ ಜಾಸ್ತಿ ಮಾಡ್ಬೋದು, ಒಂದು ಅರ್ಧ ಟೀ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಂಡು ಹೋಗ್ಬೋದು 1 ತಿಂಗಳು ಆದಮೇಲೆ. ಅಲ್ಲಿ ಅಷ್ಟೇ ಅಂದರೆ ಮ್ಯಾಕ್ಸಿಮಮ್ 1-1.5 ಟೀ ಸ್ಪೂನ್ ಮಾತ್ರ ಯೂಸ್ ಮಾಡಿ, ಅದಕ್ಕೆಲ್ಲೂ ಜಾಸ್ತಿ ಬೇಡ. ಇದೇ ರೀತಿಯಲ್ಲಿ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು 3 ದಿನ ತೊಗೊಳ್ಳಿ ಸಾಕು. ನಿಮಗೆ ಕೇವಲ 1 ತಿಂಗಳೊಳಗಡೆ ಅಟ್ಲೀಸ್ಟ್ ಒಂದು 2 kgವರೆಗೆ ವೆಯ್ಟ್ ಕಮ್ಮಿ ಆಗ್ತದೆ. ಅದು ಕೂಡ ಯಾವುದೇ ರೀತಿಯಾದಂಥ ವ್ಯಾಯಾಮ ಮಾಡ್ದೇನೆ, ಯಾವುದೇ ರೀತಿಯಾದಂಥ ವ್ಯಾಯಾಮ ಏನನ್ನು ಮಾಡ್ದೇನೆ ಅಥವಾ ವಾಕ್ ಕೂಡ ಮಾಡ್ದೇನೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.